ಭದ್ರಾ ಜಲಾಶಯದಿಂದ ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಿಡುಗಡೆ ಮಾಡುವ ಕುರಿತು ನಗರದ ವಿಕಾಸಸೌಧದಲ್ಲಿ ಭದ್ರಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಮಹತ್ವದ ಸಭೆ ನಡೆಯಿತು. ಪ್ರಸ್ತುತ ಭತ್ತದ ಬೆಳೆಗೆ ತಕ್ಷಣವೇ ಜಲಾಶಯದಿಂದ ನೀರು ಹರಿಸಬೇಕೆಂದು ಭಾರತೀಯ ರೈತ ಒಕ್ಕೂಟ ಹಾಗೂ ರೈತ ಮುಖಂಡರು ನಿರಂತರವಾಗಿ ಒತ್ತಾಯಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ತುರ್ತು ಸಭೆ ನಡೆಸಿದ ಸಚಿವರು ಮತ್ತು ಶಾಸಕರು ನೀರು ಹರಿಸುವುದರಿಂದಾಗುವ ಸಾಧಕ ಬಾಧಕಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು. ಈಗಿರುವ ನೀರನ್ನು ಭತ್ತದ ಬೆಳೆಗೆ ಬಿಡುಗಡೆ ಮಾಡಬೇಕೇ ಅಥವಾ ಮುಂಬರುವ ಬೇಸಿಗೆ ಬೆಳೆಗೆ ಉಳಿಸಬೇಕೇ ಎಂಬ ಗೊಂದಲಗಳ ಕುರಿತು ಸಭೆಯಲ್ಲಿ ತೀವ್ರ ಸಂವಾದ ನಡೆಯಿತು. ನೀರು ನಿರ್ವಹಣೆಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಿದ ನಂತರ ನೀರು ಬಿಡುಗಡೆಯ ಅಂತಿಮ ನಿರ್ಧಾರವನ್ನು ನಾಳೆ ನಡೆಯಲಿರುವ ಸಭೆಯಲ್ಲಿ ಪ್ರಕಟಿಸಲು ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಚಿವ ಕೆಎಸ್ ಬಸವಂತಪ್ಪ, ಶಾಸಕರಾದ ಡಿಜಿ ಶಾಂತನಗೌಡ, ಸಮರ್ಥ ಶಾಮನೂರು, ಬಿಕೆ ಸಂಗಮೇಶ್, ಬಿಪಿ ಹರೀಶ್, ಲತಾ ಮಲ್ಲಿಕಾರ್ಜುನ್, ಶ್ರೀನಿವಾಸ್, ಶಾರದಾ ಪೂರ್ಯ ನಾಯಕ್ ಪಾಲ್ಗೊಂಡಿದ್ದರು. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೇಶ್ ಬಾನು, ಗಾಯತ್ರಿ ಶಾಂತಿಗೌಡ, ಡಾಕ್ಟರ್ ಧನಂಜಯ್ ಸರ್ಜಿ, ಕಾಡಾ ಅಧ್ಯಕ್ಷರು, ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಸೇರಿದಂತೆ ಮಾಜಿ ಶಾಸಕರು ಹಾಗೂ ರೈತ ಮುಖಂಡರು ಭಾಗವಹಿಸಿ ತಮ್ಮ ಸಲಹೆಗಳನ್ನು ನೀಡಿದರು. ವಿಧಾನ ಪರಿಷತ್ತಿನ ಸದಸ್ಯರು, ರೈತ ಮುಖಂಡರೇ, ಎರಡೂ ದಾವಣಗೆರೆ ಇರ್ಬೋದು ಮತ್ತೆ ಕೊನೆ ಅಚ್ಚುಕಟ್ಟಲ್ಲಿ ಇರ್ತಕ್ಕಂಥವ್ರು ಕೂಡ ಮತ್ತು ಬೇರೆ ಬೇರೆಯವರು ಕೂಡ ಬಹಳ ಕಮ್ಮಿ ಸಮಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಯಾಕೆಂದ್ರೆ ಇದು 2-3 ದಿವಸದ ಹಿಂದೆ ನಾವು ಸಚಿವರ ಜೊತೆಗೆ ನಾವು ಮಲ್ಲಣ್ಣವರು ಮತ್ತು ಕೆಲವು ಶಾಸಕರೆಲ್ಲ ವಿಧಾನಸಭೆ ನಡೀತಾ ಇದೆ, ಅಲ್ಲೇ ಕುತ್ಕೊಂಡು ಇದನ್ನ ಚರ್ಚೆ ಮಾಡಿದಾಗ ನಾವೇ ಸೊಲ್ಯೂಷನ್, ಯಾಕಂದ್ರೆ ಹಿರಿಯರು ಹೇಳ್ದಂಗೆ ನಾವು ಮಾಡಿದೆ ಅಲ್ಲ ಮಾತಾಡ್ತೇನೆ. ನಮಗೆ ಈಗ ಒಂದು ಒಳ್ಳೇದೇನು ಅಂತ ಹೇಳಿದ್ರೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಅದಕ್ಕೋಸ್ಕರನೇ ನಾವು ತೀರ್ಮಾನ ತಗೊಳ್ಳೋದಕ್ಕೆ ನಂದು ಕೂಡ ಕಷ್ಟ. ಯಾಕಂದ್ರೆ 2 ಕಡೆನೂ ರೈತರಿರ್ತಾರೆ, ಯಾರಿಗೂ ಕೇಳದೆ ಮಾಡಿದ್ರೆ ನಂದು ದೊಡ್ಡ ತಪ್ಪಾಗ್ತದೆ, ಅದನ್ನ ಮಾಡಬಾರ್ದು. ಇಲಾಖೆಯವರಿಗೆ ನಾನು ಪದೇ ದಿನಾ ನಾವು, ಯಾಕಂದ್ರೆ ನಾನು ಒಂದ್ಸತಿ ಅನುಭವಿಸ್ಬಿಟ್ಟಿದ್ದೀನಿ ಇದನ್ನ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವಾಗ ನಾನು ಫಸ್ಟ್ ಇಯರ್ ಇದ್ದೆ ಅವಾಗಲೇ ಅನುಭವಿಸ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿದೆ. ಅದನ್ನ ದೊಡ್ಡವರಿಗೆಲ್ಲ ಹೋಲಿಕೆ ಮಾಡ್ಬಿಡ್ತೀರಿ, ಯಾಕಂದ್ರೆ ಬಂಗಾರಪ್ಪಾಜಿಯವರಿಗೆಲ್ಲ ಅದನ್ನ ಚೆಲ್ಲಣ್ಣವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ. ಐ ಥಿಂಕ್ ನಾಳೆನೇ ನಾವು ಕೂತ್ಕೊಂಡು ಈಗ ಇಲಾಖೆಯವರಿಗೆ ನಾನು ಅದೇ ಡೈರೆಕ್ಷನ್ ಕೊಟ್ಟೆ. ಇವತ್ತು ಏನೇನು ಮಾತಾಡಿದ್ರಿ ನಿಮ್ಮ ಅಭಿಪ್ರಾಯ? ಒಂದ್ ದಿವಸ ಯಾರೋ ನಮ್ಮ ನಗರದ ಮಾದೇವಪ್ಪರು ಅಂತ ಹೇಳಿದ್ರು, ಕೊನೆ ಭಾಗದಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು, ನಮ್ಮ ರಾಮಣ್ಣ ಅವ್ರು ಹೇಳಿದ್ರು, ಮತ್ತೆ 2 ಭಾಗದ ರೈತರು ಕೂಡ ನೀವು ನಿಮ್ಮ ವಿಚಾರಗಳನ್ನ ಹೇಳಿದ್ರು. ಅವ್ರು ಕ್ರೋಢೀಕರಿಸಿ ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಲಾಸ್ಟಿಗೆ ನಮಗೆ ಕುಡಿಯೋ ನೀರಿಗಂತೂ ತೊಂದರೆ ಆಗಬಾರ್ದು. ಮತ್ತೆ ನಿಮ್ಗೆ ಏನೋ ಒಂದು ಆಸೆ ತೋರಿಸಿ ಮತ್ತೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅದು ತಪ್ಪು. ನಾವು ಅದನ್ನ ಮಾತು ಉಳಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಆದಷ್ಟು ಬೇಗ ನಾಳೆನೆ ನಾನು ಕೂತ್ಕೊಳ್ಬೇಕಾಗತ್ತೆ. ನಾನು DC ಅವ್ರಿಗೆ ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಹೇಳ್ಬಿಡಿ, ದಾವಣಗೆರೆ DC ಅವರು ಬಂದಿದ್ದಾರೆ, ಅವರೆಲ್ಲರೂ ನಮಗೆ ಫ್ಯಾಕ್ಟ್ಸ್ ಕರೆಕ್ಟ್ ಆಗಿ ಬರೆದು ಕೊಡ್ಬೇಕು ಅಫಿಷಿಯಲ್ ಆಗಿ. ಲೆಟ್ ದೆಮ್ ಸ್ಟೇ ಬ್ಯಾಕ್ ಹಿಯರ್. ಅವ್ರು ಯಾರು ಹೋಗೋದು ಬೇಡ, ಹೋಗಿ ನಮ್ಗೆಲ್ಲ ಕೊಟ್ರೆ ನಾನು ನಾಳೆನೆ ಕೂತ್ಕೊಂಡು ಮತ್ತೆ ನಾನು ಹೇಳಿದೆ ಶಾಸಕ ಮುಗಿಸ್ಬಿಡ್ತೀನಿ ಅಣ್ಣ. ಶಾಸಕರು ಎಲ್ಲರಿಗೂ ಕೂಡ, ಹರೀಶ್ ಅವರೇ ತಾವೆಲ್ಲರೂ ಕೂಡ ಇರ್ತೀವಿ, ನಾವೆಲ್ಲ ಇರ್ತೀವಿ. ನಾಳೆ ನಾವು 2 ದಿವಸ ಇಲ್ಲೇ ಇರ್ತೀವಿ. ಸೊ ಅದನ್ನ ತಗೊಂಡು, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳ್ಬಿಟ್ರು, ಅದು ಒಂದ್ ಕಡೆಗೆ ಕೊಡ್ಬೇಡ್ರಿ ಅಂತೀರಿ, ಒಂದ್ ಕಡೆಗೆ ನಮಗೆ ಕೊಡ್ರಿ ಅಂತ ಹೇಳಿ ಅಲ್ಲಿಗೆ ಬಂದು ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ನಾನು ಅವಾಗ ಸಚಿವನ ಆಗಿರ್ಲಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇಡೀ ಮಲ್ಲಣ್ಣವ್ರು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕೆಲವು ಡ್ಯಾಮ್ ಫಿಲ್ ಆಗಿದ್ದಾವೆ. ಇದು ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಡಿಸಿಷನ್ ತಗೊಳ್ಬೇಕು. ರೆಸ್ಪಾನ್ಸಿಬಲ್ ಅಂದ ತಕ್ಷಣ ನಿಮ್ಮ ಗೈಡೆನ್ಸ್ ಮೇಲೆನೆ ತಗೋತೀನಿ, ನಾನೇನು ಒಬ್ಬನೇ ತಗೊಳೋದಕ್ಕೆ ಹೋಗೋದಿಲ್ಲ. ನಂದು ವೈಯಕ್ತಿಕವಾಗಿ ನಾನು ಏನು ಮಾಡೋದು ಎಲ್ಲರ ಪರವಾಗಿನೂ ಕೂಡ ನಾನು ಮಾಡ್ತೀನಿ. ನಾಳೆನೆ ಸೊ ಒಂದು ರೌಂಡು ಫಸ್ಟ್ ನೀರಾವರಿ ಸಚಿವರ ಹತ್ರ ಮಾತಾಡ್ತೀನಿ. ಅವರೇ ಹೇಳಿದ್ದು ಇಲ್ಲ ಬೇಗ ನಿಜ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾಳೆ ಕರಿಬೇಕಂತ ಇತ್ತು. ನಾನು ಇಲ್ಲ ಅದೆಲ್ಲ ಗೊತ್ತಿಲ್ಲ, ಅರ್ಜೆಂಟಾಗಿ ಮಾಡಿದ್ದು ಅಂಶವ್ರಿಗೆ ಹೇಳಿದೆ, ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಎಷ್ಟು ಜನರು ಬರ್ತಾರೋ ಗೊತ್ತಿಲ್ಲ ನನಗೆ, ನೀವು ನಾಡಿದ್ದು ಮಾಡಿಬಿಡ್ಬೇಕು ಅಂತ ಹೇಳಿ ನಾವು ಹೇಳಿ ಪಾಪ ನೀವೆಲ್ಲ ಬಂದಿದ್ದೀರಿ. ನಾನು ಇನ್ನು ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಇಂಥ ಸಂದರ್ಭದಲ್ಲಿ ಅವರು ಗೈಡೆನ್ಸ್ ತಗೊಂಡು ನಾನು ಮಾಡಬೇಕಾಗ್ತದೆ. ಬೇರೆ ವಿಚಾರಗಳು ಹೇಳಿದಿರಿ, ಏನು ಲಿಫ್ಟ್ ಇರಿಗೇಷನ್ ಬಗ್ಗೆ ಹೇಳಿದಿರಿ, ಅದರೊಳಗೆ ನ್ಯೂನತೆಗಳು ನಾವು ಮೊನ್ನೆನೂ ಕೂಡ ಮಾತಾಡಿ ಅಲ್ಲೆಲ್ಲ ಹೇಳಿದೆ ನಾನು. ಅದು ಏನಾಗ್ತದೆ, ಈಗ ನೀರಿದೆ ಮತ್ತೆ ನೀರು ಸರದ ಮೇಲೆನೆ ಮಾಡ್ಬೇಕು, ಇದೆಲ್ಲ ಟೆಕ್ನಿಕಲ್ ಇದಾವೆ. ಅವ್ರು
ನೀವು 2013ರಲ್ಲಿ ಒಂದು 14ರಲ್ಲಿ ಒಂದು ವಿಚಾರ ಹೇಳಿದ್ರಿ, ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಕಮಿಟಿ ಮಾಡಿ ಸರ್, ಹಾ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಲ್ಲ ಅವರೆಲ್ಲ ಸ್ಟಡಿ ಮಾಡಿ ಕೊಡ್ತಾರೆ. ನೀವು ಕಮಿಟಿ ನಾವು 3 ಜನರಿಂದ ಎಲ್ಲರೂ ಇದ್ದಾರೆ, ಏನ್ ಪರವಾಗಿಲ್ಲ. ನಾವು 3 ಜನರಿಗೆ ನಾವು ಸಚಿವರು, ಶಾಸಕರಿದ್ದಾರೆ. ಸಚಿವರು ಒಂದು ಪೋಸ್ಟ್ ಅಷ್ಟೇ, ಬಟ್ ಜವಾಬ್ದಾರಿ ಎಲ್ಲರದು ಆಗ್ತದೆ. ಎಲ್ಲರದು ಮಾಡಿ ನಾನು ಮಾಡ್ತಕ್ಕಂಥದ್ದನ್ನ ನಾಳೆ ಕೂತ್ಕೊಳ್ತೀವಿ 1 ರೌಂಡ್ ಇಮಿಡಿಯೇಟ್ ಆಗಿ. ಬಟ್ ಅದೇ ಅಧಿಕಾರಿಗಳಿಗೆ ನಾನು 1-2 ನಿಮಿಷಕ್ಕ ಅಧಿಕಾರಿಗಳಿಗೆ ಇವತ್ತು ಏನೇನು ಡಿಸೈಡ್ ಮಾಡಿದೆ, ಏನೇನು ಮಾತಾಡಿದ್ದಾರೆ, ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದಾಗ್ತದೆ ಇಲ್ಲ, ಯಾವ ರೀತಿ ಅದಾಗಿದ್ದ ಹಂಗಾದ್ರೆ ಆ ಟೈಮಲ್ಲಿ ಹೆಂಗಾಯ್ತು ಅನ್ನೋದನ್ನ ನನಗೆ ನೀವು ಡೀಟೇಲ್ಸ್ ನ ನಾಳೆ ಮಧ್ಯಾಹ್ನದೊಳಗೆ 1 ಗಂಟೆ 2 ಗಂಟೆ ಒಳಗೆ ಕ್ವಶನ್ ಅವರ್ ಆದ ತಕ್ಷಣ ನಾನು ಸಮಯ ಕೊಡ್ತೀನಿ. ಅಲ್ಲ ಅದೇ ಕ್ವಶನ್ ಅವರ್ ಆದ್ಮೇಲೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ನೀವು ಬಂದು ನಮಗೆ ಕೊಡ್ಬೇಕು. ಅವ್ರು ಏನೇನು ಹೇಳಿದಾರೆ ಎಲ್ಲದೂ ಅಷ್ಟೇ.